ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಜತ್ ಭಟ್, ನಿಸರ್ಗ ಹಾಸ್ಪಿಟಲ್ ಶಿರಸಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬೇಸಿಗೆಗಾಲ ಮುಗಿದು ತೀವ್ರವಾದ ಮಳೆ ಶುರುವಾಗಿದೆ. ಈ ಒಂದು ಮಳೆಗಾಲದಲ್ಲಿ ನಮಗೆ ಬಿಸಿ ಬಿಸಿ ಬಜ್ಜಿ ತಿನ್ಬೇಕು, ಚಹಾ ಕುಡಿಬೇಕು, ಹಾಗೆ ಎಣ್ಣೆಯಲ್ಲಿ ಕರೆದಿರುವಂತದ್ದೆಲ್ಲ ತಿನ್ಬೇಕಂತ ಅನ್ಸುತ್ತೆ. ಸೊ ಅದಕ್ಕಾಗಿ ಈ ಒಂದು ವರ್ಷ ಋತುವಲ್ಲಿ, ಅಂದ್ರೆ ಆಯುರ್ವೇದದಲ್ಲಿ ನಾವು ಈ ಒಂದು ಮಳೆಗಾಲವನ್ನು ವರ್ಷ ಋತು ಅಂತ ಹೇಳ್ತೀವಿ. ಈ ಒಂದು ವರ್ಷ ಋತುವಲ್ಲಿ ಈ ರೀತಿಯ ಆಹಾರಗಳನ್ನು ತಗೊಳ್ಳೋದು ಸರಿಯಾ ತಪ್ಪ, ಯಾವ ರೀತಿಯ ಆಹಾರಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದಕ್ಕಾಗಿ ಆಯುರ್ವೇದದಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಏನಂತ ಹೇಳಿದ್ರೆ, ದಿನಚರ್ಯ ನಿಶಾಚರ್ಯ ಋತುಚರ್ಯ ಯಥೋದಿತಂ ಆಚಾರಾನ್ ಪುರುಷ ಸ್ವಸ್ಥ ಸದಾ ನಿಷ್ಠತಿ ನಾಣ್ಯತ. ಅಂದ್ರೆ ಆಲ್ರೆಡಿ ನಾನು ದಿನಚರ್ಯದ ಬಗ್ಗೆ ವಿಡಿಯೋ ಮಾಡಿದ್ವಿ. ಸೊ ಆ ಒಂದು ದಿನಚರ್ಯವನ್ನು ಪಾಲನೆ ಮಾಡೋದ್ರಿಂದ, ಮತ್ತು ನಿಶಾಚರ್ಯ ಅಂದ್ರೆ ರಾತ್ರಿ ಯಾವ ರೀತಿ ಇರಬೇಕು, ಮತ್ತು ಋತುಚರ್ಯ ಆ ಋತುವಿಗೆ ನಾವು ಏನೇನೆಲ್ಲ ಮಾಡಬೇಕು, ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಾವು ಸದಾ ಆರೋಗ್ಯವಾಗಿರ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ವರ್ಷ ಋತುವಲ್ಲಿ ನಾವು ಯಾವ ರೀತಿಯ ಆಹಾರವನ್ನು ತಗೊಳ್ಬೇಕು, ಮತ್ತು ಯಾವ ರೀತಿಯ ಆಹಾರಗಳನ್ನ ತಗೊಳ್ಬಾರ್ದು, ಮತ್ತು ನಾವು ಏನೇನೆಲ್ಲ ಮಾಡಿದ್ರೆ ಆರೋಗ್ಯವಾಗಿ ಇರ್ಬೋದು, ಮತ್ತು ಈ ಒಂದು ವರ್ಷ ಋತುವಲ್ಲಿ ಯಾವ್ಯಾವ ರೋಗಗಳು ಬರ್ಬೋದು, ಮತ್ತು ಅದನ್ನು ತಡೆಗಟ್ಟಲಿಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಇದರಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ವರ್ಷ ಋತುವಲ್ಲಿ ನಮ್ಮ ದೇಹದಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ನಮ್ಮ ಅಗ್ನಿ ಏನಿದೆ ಅದು ತುಂಬಾ ಕಡಿಮೆ ಆಗುತ್ತೆ. ಅಗ್ನಿ ಅಂತ ಹೇಳಿದ ಕೂಡಲೇ ಕೇವಲ ಒಂದು ಡೈಜೆಸ್ಟಿವ್ ಫೈರ್ ಅಂತ ಅಲ್ಲ, ಅಂದ್ರೆ ಹಸಿವೆ ಕಡಿಮೆ ಆಗೋದು ಆ ರೀತಿ ಅಷ್ಟೇ ಅಲ್ಲ. ಓವರ್ ಆಲ್ ನಮ್ಮ ದೇಹದ ಮೆಟಬಾಲಿಸಮ್ ಏನಿದೆ ಅದು ತುಂಬಾ ಕಡಿಮೆ ಆಗುತ್ತೆ. ಅಂದ್ರೆ ನಾವು ತಿಂದದ್ದು ಸರಿಯಾಗಿ ಜೀರ್ಣ ಆಗದೆ, ಸರಿಯಾಗಿ ಧಾತುಗಳಿಗೆ ಪೋಷಣೆ ಆಗದೆ, ಅಲ್ಲಿಯ ಧಾತುಗಳು ವೃದ್ಧಿಯಾಗಿ ಮೇನ್ ಆಗಿ ಈ ಒಂದು ಕಾಲದಲ್ಲಿ ವಾತ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನೀವು ನೋಡಿರ್ಬೋದು, ತುಂಬಾ ಜನರ ಕಂಪ್ಲೇಂಟ್ ಏನಿರುತ್ತಂದ್ರೆ ಈ ಒಂದು ಕಾಲದಲ್ಲಿ ಬ್ಲೋಟಿಂಗ್ ಆಗ್ತಿದೆ, ಅಂದ್ರೆ ಹೊಟ್ಟೆ ಉಬ್ರ ಆಗ್ತಿದೆ, ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡಂಗ ಆಗಿದೆ ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಜ್ವರ ಬರ್ಬೋದು, ನೆಗಡಿ ಬರ್ಬೋದು, ಕೆಮ್ಮು ಬರ್ಬೋದು. ಈ ಯಾವುದೇ ರೀತಿಯ ಒಂದು ಕಾಯಿಲೆ ಬಂದಾಗ ಅದು ಬೇಗ ಗುಣ ಆಗಲ್ಲ. ನಾವು ಎಷ್ಟೇ ಮಾತ್ರೆ ತಗೊಂಡ್ರು ಅದು ನಿಧಾನವಾಗಿ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕರೆಕ್ಟ್ ಆಗಿ ಮೆಟಬಾಲಿಸಮ್ ಆಗ್ತಿರಲ್ಲ, ಅಂದ್ರೆ ತಿಂದಿರುವ ಮಾತ್ರೆಯೂ ಸಹ ಸರಿಯಾಗಿ ಜೀರ್ಣ ಆಗ್ತಿರಲ್ಲ. ಅದಕ್ಕಾಗಿ ಈ ಒಂದು ಕಾಲದಲ್ಲಿ ದೋಷಗಳು ಈಸಿಯಾಗಿ ಜಾಸ್ತಿ ಆಗ್ಬಿಟ್ಟು ನಮಗೆ ರೋಗ ಬರ್ಲಿಕ್ಕೆ ತುಂಬಾ ಅನುಕೂಲವಾಗುತ್ತೆ. ಯಾಕೆ ಈ ಒಂದು ಕಾಲದಲ್ಲಿ ದೋಷಗಳು ಜಾಸ್ತಿ ಆಗುತ್ತೆ ಅಂತ ನೋಡೋದಾದ್ರೆ, ಒಂದು ಮುಖ್ಯ ಕಾರಣ ಮೋಡ ಕವಿದ ವಾತಾವರಣ ಇರೋದ್ರಿಂದ, ಮತ್ತೊಂದು ತುಂಬಾ ಮಳೆ ಆಗ್ಬಿಟ್ಟು ಡರ್ಟಿ ವಾಟರ್ ಫ್ಲೋ ಆಗೋದ್ರಿಂದ. ಅಂದ್ರೆ ನೀವು ನೋಡಿರ್ಬೋದು, ಮಳೆ ಆದಾಗ ನೀರ್ ಹರಿಯೋದನ್ನ ನೋಡಿರ್ಬೋದು, ಅದು ಫ್ರೆಶ್ ವಾಟರ್ ಆಗಿರಲ್ಲ, ತುಂಬಾ ಗಲೀಜಾಗಿರುತ್ತೆ. ಅದೇ ರೀತಿಯಾಗಿ ಮತ್ತೊಂದು ತಂಪಾದ ಗಾಳಿಯಿಂದ. ಸೊ ಈ ಎಲ್ಲಾ ಫ್ಯಾಕ್ಟರ್ಸ್ ಇಂದ ದೋಷಗಳು ಈಸಿಯಾಗಿ ಜಾಸ್ತಿ ಆಗ್ಬಿಟ್ಟು ನಮಗೆ ರೋಗ ಬರ್ಲಿಕ್ಕೆ ತುಂಬಾ ಅನುಕೂಲವಾಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಆಲ್ರೆಡಿ ನಾನು ಬೇಸಿಗೆಗಾಲದಲ್ಲಿ ಯಾವ ರೀತಿಯಾಗಿ ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ದೆ. ಅದರಲ್ಲಿ ಮೇನ್ ಆಗಿ ನಮ್ಮ ಕಫದೋಷ ಕಡಿಮೆ ಆಗ್ಬಿಟ್ಟು ಬಾಡಿ ತುಂಬಾ ವೀಕ್ ಆಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಈ ಕಾಲದಲ್ಲಿ ಅಗ್ನಿ ತುಂಬಾ ಕಡಿಮೆ ಆಗ್ಬಿಟ್ಟು ಮತ್ತಷ್ಟು ನಮ್ಮ ಬಾಡಿ ಏನಾಗುತ್ತೆ, ವೀಕ್ ಆಗುತ್ತೆ. ಆಯುರ್ವೇದದಲ್ಲಿ ಈ ವರ್ಷ ಋತುವಲ್ಲಿ ಯಾವ್ಯಾವ ರೀತಿಯ ಆಹಾರಗಳನ್ನು ತಗೊಳ್ಬೇಕಂತ ಹೇಳಿದ್ದಾರೆ. ಅದು ಏನಂತ ನೋಡೋದಾದ್ರೆ, ಮೊದಲನೇದಾಗಿ ಯಾವ ಆಹಾರಗಳು ತುಂಬಾ ಹುಳಿ ಇರುತ್ತೆ, ಮತ್ತು ಉಪ್ಪಿನ ಅಂಶ ಇರುತ್ತೆ, ಮತ್ತು ಸ್ನಿಗ್ಧ ಅಂಶ ಇರುತ್ತೆ, ಈ ರೀತಿಯ ಆಹಾರಗಳನ್ನು ತಗೊಳಕ್ಕೆ ಹೇಳಿದ್ದಾರೆ. ಸ್ನಿಗ್ಧ ಅಂಶ ಅಂತ ಕೂಡಲೇ ನಾವು ಎಣ್ಣೆಯಲ್ಲಿ ಕರ್ದಿದ್ದಂತ ಅಲ್ಲ, ಮುಖ್ಯವಾಗಿ ತುಪ್ಪ ಆಗಿರ್ಬೋದು, ಆಲಿವ್ ಆಯಿಲ್ ಆಗಿರ್ಬೋದು, ಈ ರೀತಿಯ ಗುಡ್ ಫ್ಯಾಟ್ ಕಂಟೆಂಟ್ ಇರುವಂತ ಸ್ನಿಗ್ಧ ಅಂಶ ಇರುವಂತ ಆಹಾರಗಳನ್ನು ನಾವು ತಗೊಳ್ಬೇಕು. ಯಾಕಂದ್ರೆ ಈ ಒಂದು ಕಾಲದಲ್ಲಿ ವಾತ ಅನ್ನೋದು ತುಂಬಾ ಜಾಸ್ತಿ ಆಗಿರುತ್ತೆ, ಮತ್ತು ನಮ್ಮ ಅಗ್ನಿ ತುಂಬಾ ಕಡಿಮೆ ಆಗಿರುತ್ತೆ. ಸೊ ಈ ಅಗ್ನಿಯನ್ನು ಜಾಸ್ತಿ ಮಾಡ್ಲಿಕ್ಕೆ ಮತ್ತೆ ವಾತವನ್ನು ಕಡಿಮೆ ಮಾಡ್ಲಿಕ್ಕೆ ಈ ರೀತಿಯ ಒಂದು ಆಹಾರ ಪದ್ಧತಿಯನ್ನು ಹೇಳಿದ್ದಾರೆ. ಅದಾದ್ಮೇಲೆ ಕಾಳಿನ ಸೂಪ್ ಅನ್ನು ಮಾಡಿ ತಗೊಳ್ಬಹುದು. ಉದಾಹರಣೆಗೆ ಈ ಹೆಸರು ಕಾಳು ಬರುತ್ತಲ್ಲ, ಅದ್ರದ್ದು ಸೂಪ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಗೂ ಬೆಳ್ಳುಳ್ಳಿ ಈ ತರದ ಸ್ಪೈಸಸ್ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಅದನ್ನ ತಗೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿನೂ ಸ್ಟ್ರಾಂಗ್ ಆಗುತ್ತೆ, ಹಾಗೂ ನಮ್ಮ ಅಗ್ನಿ ಸಹ ತುಂಬಾ ನಮ್ಮ ಅಗ್ನಿ ಸಹ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾನ್ ವೆಜ್ ಲವರ್ಸ್ ಯಾರು ನಾನ್ ವೆಜ್ ಇಷ್ಟಪಡ್ತಾರೋ, ಸೊ ಅವರು ಈ ಒಂದು ಮಟನ್ ಸೂಪ್ ಅಥವಾ ಮೀಟ್ ಸೂಪ್ ಅದಕ್ಕೆ ಒಂದ್ ಸ್ವಲ್ಪ ಸ್ಪೈಸಸ್ ಆಗಿ ಕೂಡ ತಗೋಬಹುದು. ಅದಾದ್ಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನ್ ಹೇಳಿದಾರೆ ಅಂದ್ರೆ, ಹಳೆ ಅಕ್ಕಿ ಅಥವಾ ಹಳೆ ಬಾರ್ಲಿ ಆಗಿರ್ಬೋದು, ಅಂದ್ರೆ ತುಂಬಾ ದಿನದಿಂದ ಇಟ್ಟಿರುವಂತ ಅಕ್ಕಿ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಮತ್ತು ಇನ್ನಿತರ ಗ್ರೇನ್ಸ್ ಆಗಿರ್ಬೋದು, ಅದನ್ನ ತಗೊಳ್ಳೋದ್ರಿಂದ ನಮಗೆ ಈ ಒಂದು ಮಂದಾಗ್ನಿ ಅಂದ್ರೆ ಅಗ್ನಿ ಏನ್ ಕಡಿಮೆ ಆಗುತ್ತೆ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಾನು ಆಯುರ್ವೇದದಲ್ಲಿ ಸಲಹೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಸ್ಪೆಷಲ್ ಡಿಶ್ ಏನ್ ಹೇಳಿದ್ದಾರೆ ಅಂದ್ರೆ, ದದಿ ಮಸ್ತು ಅಂತ ಹೇಳಿದ್ದಾರೆ. ಕರ್ಡ್ ಮೊಸರು ಇರುತ್ತಲ್ಲ, ಆ ಮೊಸರಿನ ಮೇಲಿನ ಒಂದು ಲೇಯರ್ ಅನ್ನು ತಗೊಂಡ್ಬಿಟ್ಟು ಅದಕ್ಕೆ ಸೈಂಧವ ಲವಣವನ್ನು ಆಡ್ ಮಾಡ್ಬೇಕು. ಸೈಂಧವ ಲವಣ ಅಂದ್ರೆ ರಾಕ್ ಸಾಲ್ಟ್ ಅಂತ ಹೇಳ್ತಾರೆ. ಸೊ ಅದನ್ನ ಆಡ್ ಮಾಡಿ, ಮತ್ತು ಪಂಚಕೋಲ ಚೂರ್ಣ ಅಂತ ನಿಮಗೆ ಮಾರ್ಕೆಟ್ ಅಲ್ಲಿ ಆಯುರ್ವೇದ ಯಾವುದೇ ಶಾಪ್ ಅಲ್ಲೂ ಸಿಗುತ್ತೆ. ಈ ಒಂದು ಪಂಚಕೋಲ ಚೂರ್ಣವನ್ನು ಮಿಕ್ಸ್ ಮಾಡ್ಬಿಟ್ಟು ಅದನ್ನ ತಗೊಳ್ಬೇಕಂತ ಈ ಒಂದು ವರ್ಷ ಋತುವಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ವರ್ಷ ಋತುವಲ್ಲಿ ನಾವು ಏನೆಲ್ಲ ಮಾಡಬಾರ್ದು ಅಂತ ನೋಡೋದಾದ್ರೆ, ಮುಖ್ಯವಾಗಿ ತುಂಬಾ ಅತಿಯಾದ ಎಕ್ಸಸೈಸ್ ಅನ್ನು ಮಾಡಬಾರ್ದು. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿರುವ ಹಾಗೆ
ನಮ್ಮ ಗ್ರೀಷ್ಮ ಋತುವಲ್ಲಿ ಅಂದ್ರೆ ಆಲ್ರೆಡಿ ನಮ್ಮ ಬಾಡಿ ತುಂಬಾ ವೀಕ್ ಆಗಿರುತ್ತೆ, ಮತ್ತಷ್ಟು ಈ ಒಂದು ವರ್ಷ ಋತುವಲ್ಲಿ ಮತ್ತಷ್ಟು ವೀಕ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ಇನ್ನಷ್ಟು ವೀಕ್ ಆಗಿ ನಮಗೆ ರೋಗ ಬರ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅದಾದ್ಮೇಲೆ ಬೆಳಿಗ್ಗೆ ಮಲಗಬಾರ್ದು, ಅಂದ್ರೆ ಡೇ ಸ್ಲೀಪ್ ಅಂತ ಏನ್ ಹೇಳ್ತಾರೆ, ಸೊ ಅದನ್ನ ನಾವು ಈ ಒಂದು ಕಾಲದಲ್ಲಿ ಮಾಡಬಾರ್ದು. ಅದನ್ನ ಮಾಡೋದ್ರಿಂದ ಕಫ ತುಂಬಾ ಜಾಸ್ತಿ ಆಗ್ಬಿಟ್ಟು ರೋಗಗಳು ಬರ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅದಾದ್ಮೇಲೆ ಈ ಕಾಲದಲ್ಲಿ ಏನಾದ್ರೂ ಬಿಸಿಲು ತುಂಬಾ ಬಿತ್ತಂದ್ರೆ ಆ ಒಂದು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಆಲ್ರೆಡಿ ನಮ್ಮ ಬಾಡಿ ತುಂಬಾ ವೀಕ್ ಆಗಿರುತ್ತೆ. ಸೊ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಮತ್ತಷ್ಟು ವೀಕ್ ಆಗುತ್ತೆ. ನದಿಯ ನೀರನ್ನು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ ಒಂದು ಮಳೆಗಾಲದಲ್ಲಿ ನೀವು ನೋಡಿರ್ಬೋದು, ಆ ನೀರು ತುಂಬಾ ಅಶುದ್ಧಿ ಆಗಿರುತ್ತೆ. ಸೊ ಅದಕ್ಕಾಗಿ ನದಿಯ ನೀರನ್ನು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಈ ಒಂದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವಂತ ರೋಗಗಳು ಯಾವ್ದಂತ ನೋಡೋದಾದ್ರೆ, ನಿಮ್ಗೆಲ್ಲಾ ಗೊತ್ತಿರುವ ಹಾಗೆ ನೀವೆಲ್ಲ ನ್ಯೂಸ್ ಅಲ್ಲಿ ನೋಡಿರ್ತೀರ ಮತ್ತು ತುಂಬಾ ಪಾಪ್ಯುಲರ್ ಆಗಿರುವಂತ ರೋಗ ಯಾವ್ದಂದ್ರೆ ಅದುವೇ ಡೆಂಗ್ಯೂ ಜ್ವರ. ಈ ಡೆಂಗ್ಯೂ ಜ್ವರ ಏನಂತ ಹೇಳಿದ್ರೆ ಇದೊಂದು ವೈರಲ್ ಫೀವರ್. ಇದು ಯಾವ ರೀತಿಯಾಗಿ ಹರಡುತ್ತೆ ಅಂದ್ರೆ ಸೊಳ್ಳೆಯ ಮುಖಾಂತರ ಇದು ಹರಡುತ್ತೆ. ಸೊ ಯಾವ ಸೊಳ್ಳೆ ಈ ಒಂದು ವೈರಸ್ ಅನ್ನು ಇಟ್ಕೊಂಡು ನಿಮಗೆ ಬಂದು ಕಚ್ಚುತ್ತೋ, ಸೊ ಆ ಒಂದು ಸೊಳ್ಳೆ ಏನಿರುತ್ತೆ ಅದು ಆ ವೈರಸ್ ಅನ್ನು ನಿಮ್ಮ ಸ್ಕಿನ್ ಥ್ರೂ ಇಂಜೆಕ್ಟ್ ಮಾಡುತ್ತೆ. ಸೊ ಆ ವೈರಸ್ ನಿಮ್ಮ ಬ್ಲಡ್ ಜೊತೆ ಮಿಕ್ಸ್ ಆಗ್ಬಿಟ್ಟು ನಿಮ್ಮ ಇಮ್ಯೂನ್ ಜೊತೆ ಫೈಟ್ ಮಾಡ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ನಿಮ್ಮ ಇಮ್ಯುನಿಟಿ ಆ ವೈರಸ್ ಅನ್ನು ಸಾಯಿಸ್ಲಿಕ್ಕೆ ಆಗಲ್ಲ ಅಥವಾ ನಿಮ್ಮ ಇಮ್ಯುನಿಟಿ ತುಂಬಾ ಕಡಿಮೆ ಇರುತ್ತೆ, ಆವಾಗ ನಿಮಗೆ ಅದರದ ಸಿಂಪ್ಟಮ್ಸ್ ತೋರಿಸ್ಲಿಕ್ಕೆ ಶುರು ಆಗುತ್ತೆ. ಸೊಳ್ಳೆ ಕಚ್ಚಿ 2 ರಿಂದ 6 ದಿನ ಆದ್ಮೇಲೆ ನಿಮಗೆ ಲಕ್ಷಣಗಳಾಗ್ಲಿ ಸಿಂಪ್ಟಮ್ಸ್ ಆಗ್ಲಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಮುಖ್ಯವಾಗಿರುವಂತ ಸಿಂಪ್ಟಮ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಜ್ವರ. ಯಾವ ರೀತಿಯ ಜ್ವರ ಇರುತ್ತೆ ಅಂತ ನೋಡೋದಾದ್ರೆ, ಆ ಜ್ವರ ಬಂದ್ಬಿಟ್ಟು ನೀವೇನಾದ್ರೂ ಮಾತ್ರೆ ತಗೊಂಡ್ರೆ ಅದು ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗುವಂಥದ್ದು. ಅದಾದ್ಮೇಲೆ ಇನ್ನೊಂದು ತುಂಬಾ ಮುಖ್ಯವಾದ ಲಕ್ಷಣ ಅಂದ್ರೆ ಅದು ಮೈಕೈ ನೋವು ಆಗುವಂಥದ್ದು. ಸಾಮಾನ್ಯವಾಗಿ ನಮ್ಮ ಒಂದು ಐ ಮೂವ್ಮೆಂಟ್ ಮಾಡೋದ್ರಿಂದನೂ ನಮಗೆ ತುಂಬಾ ನೋವಾಗುತ್ತೆ. ಸೊ ಈ ರೀತಿಯ ಒಂದು ನೋವಿನ ಸಮಸ್ಯೆಯನ್ನು ಈ ಒಂದು ಕಾಯಿಲೆಯಲ್ಲಿ ನಾವು ನೋಡ್ಬೋದು. ಅದಾದ್ಮೇಲೆ ಸಾಮಾನ್ಯವಾಗಿರುವಂತ ಜ್ವರದ ಲಕ್ಷಣಗಳೇನಿದೆ, ಬಾಯಿ ರುಚಿ ಆಗಲ್ಲ, ವಾಂತಿ ಬಂದಂಗ ಆಗುವಂಥದ್ದು, ಅಥವಾ ಪ್ಯಾರಂಜೈಟಿಸ್ ಅಂದ್ರೆ ಕುತ್ತಿಗೆ ನೋವಾಗುವಂಥದ್ದು, ಕೆಮ್ಮು ಬರುವಂಥದ್ದು, ಈ ರೀತಿಯಾಗಿ ಸಾಮಾನ್ಯವಾಗಿ ಜ್ವರಲ್ಲಿ ಬರುವಂತ ಲಕ್ಷಣಗಳು ಈ ಒಂದು ಡೆಂಗ್ಯೂಯಲ್ಲಿ ನಾವು ನೋಡ್ಬೋದು. ಏನಾದ್ರೂ ಈ ಡೆಂಗ್ಯೂ ಜ್ವರ ನಿಮ್ಗೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೇಜ್ ಏನಂತ ಹೇಳಿದ್ರೆ ಒಂದು ಹೆಮರೇಜಿಕ್ ಆಗ್ಬೋದು ಅಥವಾ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದಾಗ್ಬೋದು. ಇದಾಗ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡೆಂಗ್ಯೂ ಜ್ವರದಲ್ಲಿ ಪ್ಲೇಟ್ಲೆಟ್ಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಯಾಕೆ ಈ ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೆ ಅಂತ ನೋಡೋದಾದ್ರೆ, ಈ ವೈರಸ್ ಇದ್ದಿದ್ದು ಡೈರೆಕ್ಟ್ ಆಗಿ ನಮ್ಮ ಬೋನ್ ಮ್ಯಾರೋಗೆ ಎಫೆಕ್ಟ್ ಆಗುತ್ತೆ. ಈ ಬೋನ್ ಮ್ಯಾರೋಗೆ ಎಫೆಕ್ಟ್ ಆದಾಗ ಅದು ಸರಿಯಾಗಿ ಪ್ಲೇಟ್ಲೆಟ್ ಅನ್ನು ಬಿಡುಗಡೆ ಮಾಡುವುದಿಲ್ಲ. ಅದೇ ರೀತಿಯಾಗಿ ಈ ವೈರಸ್ ಪ್ಲೇಟ್ಲೆಟ್ ಗಳನ್ನು ಸಾಯಿಸ್ಬಿಟ್ಟು ಅದನ್ನ ಕಡಿಮೆ ಮಾಡುತ್ತೆ. ಸೊ ಅದಕ್ಕಾಗಿ ಈ ಒಂದು ಪ್ಲೇಟ್ಲೆಟ್ ನ ಏನು ಫಂಕ್ಷನ್ ಅಂತ ನೋಡೋದಾದ್ರೆ, ಈ ಪ್ಲೇಟ್ಲೆಟ್ ಇದ್ದಿದ್ದು ನಮ್ಮ ದೇಹದಲ್ಲಿ ರಕ್ತವನ್ನು ಹೆಪ್ಪುಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ರಕ್ತ ಸರಿಯಾಗಿ ಹೆಪ್ಪುಗಟ್ಟದೇ ಇದ್ದಾಗ ಅದು ಎಲ್ಲಾದ್ರೂ ಓಪನ್ ಆಗ್ಬೋದು. ಅಂದ್ರೆ ನೀವು ನೋಡಿರ್ಬೋದು ಹೆಮರೇಜಿಕ್ ಸ್ಟ್ರೋಕ್ ಆಗ್ಬೋದು, ಅಥವಾ ನಮ್ಮ ಗ್ಯಾಸ್ಟ್ರಿಕ್ ಅಂದ್ರೆ ನಾವು ಅನ್ನನಾಳ ಏನಿದೆ ಅಲ್ಲಿ ಈ ರಕ್ತನಾಳ ಒಡೆದ್ಬಿಟ್ಟು ಅಲ್ಲಿ ಬ್ಲಡ್ ಹೋಗ್ಬೋದು, ನಿಮಗೆ ಬ್ಲಡ್ ವಾಮಿಟಿಂಗ್ ಆಗ್ಬೋದು, ಅಥವಾ ಬ್ಲಡ್ ಡಯರಿ ಆಗ್ಬೋದು. ಈ ರೀತಿಯಾಗಿ ಅದು ನೆಕ್ಸ್ಟ್ ಸ್ಟೇಜ್ಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಶಾಕ್ ಸಿಂಡ್ರೋಮ್ ಆಗ್ಲಿಕ್ಕೆ ಮುಖ್ಯ ಕಾರಣ ನಮ್ಮ ದೇಹದಲ್ಲಿರುವಂತ ನೀರಿನ ಅಂಶ ಏನಿರುತ್ತೆ ಅದು ತುಂಬಾ ಕಡಿಮೆ ಆಗ್ಬಿಟ್ಟು ನಾವು ಹೈಪೋವೆಲಮಿಕ್ ಶಾಕ್ಗೆ ಹೋಗುವಂತ ಚಾನ್ಸಸ್ ಈ ಒಂದು ಡೆಂಗ್ಯೂ ಜ್ವರದಲ್ಲಿ ಇರುತ್ತೆ. ಹಾಗಾದ್ರೆ ಈ ಡೆಂಗ್ಯೂಗೆ ಏನು ಪರಿಹಾರ ಅಂತ ನೋಡೋದಾದ್ರೆ ಇದಕ್ಕೆ ಯಾವುದೇ ಪರಿಹಾರವಿಲ್ಲ. ಈ ಒಂದು ವೈರಸ್ ಸಾಯಿಸ್ಲಿಕ್ಕೆ ಯಾವುದೇ ಒಂದು ಮಾತ್ರೆ ಇಲ್ಲ. ಕೇವಲ ಒಂದು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅನ್ನ ಈ ಒಂದು ಡೆಂಗ್ಯೂ ವೈರಸ್ ಅಲ್ಲಿ ನಾವು ಕೊಡ್ಬೋದು. ಹೇಗಂತ ಹೇಳಿದ್ರೆ, ಜ್ವರ ಬಂದ್ರೆ ಜ್ವರ ಕಡಿಮೆ ಮಾಡ್ಲಿಕ್ಕೆ, ಅಥವಾ ವಾಂತಿ ಆಗ್ತಿದ್ರೆ ವಾಂತಿ ಕಡಿಮೆ ಮಾಡ್ಲಿಕ್ಕೆ, ಈ ರೀತಿಯಾಗಿ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅನ್ನು ಈ ಒಂದು ಡೆಂಗ್ಯೂ ಜ್ವರದಲ್ಲಿ ಕೊಡಲಾಗುತ್ತೆ. ಹಾಗಾದ್ರೆ ಡೆಂಗ್ಯೂ ಜ್ವರದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ, ಜ್ವರ ಬಂದ ಕೂಡಲೇ ನಂಗೆ ಡೆಂಗ್ಯೂ ಬಂತು, ನನಗೆ ಇನ್ನೇನೋ ಆಗುತ್ತೆ, ಈ ರೀತಿಯಾಗಿ ನಾವು ಡಿಪ್ರೆಷನ್ಗೆ ಅಥವಾ ನಮ್ಮ ಒಂದು ವಿಲ್ ಪವರ್ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೋಬಾರ್ದು. ಜ್ವರ ಬಂದ ಕೂಡಲೇ ನಾವ್ ಏನ್ ಮಾಡ್ಬೇಕಂದ್ರೆ ಪಕ್ಕದ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಡಾಕ್ಟರ್ನ ತೋರಿಸಿ ಅವ್ರೇನಾದ್ರೂ ಡೆಂಗ್ಯೂ ಟೆಸ್ಟ್ ಮಾಡಿಸಿ ಅಂದ್ರೆ ಅವಾಗ ಮಾತ್ರ ಡೆಂಗ್ಯೂ ಟೆಸ್ಟ್ ಅನ್ನು ಮಾಡಿಸ್ಬೇಕು. ಎಲ್ಲಾ ಜ್ವರ ಬಂದ ಕೂಡಲೇ ಅವರಿಗೆ ಡೆಂಗ್ಯೂ ಇರುವುದಿಲ್ಲ. ಮಳೆಗಾಲ ಆದ ಕಾರಣ ಎಲ್ಲರಿಗೂ ಸಾಮಾನ್ಯವಾಗಿ ಜ್ವರ ಬರುತ್ತೆ. ಸೊ ಅದು ಡೆಂಗ್ಯೂವೇ ಆಗಿರ್ಬೇಕಂತಿಲ್ಲ. ಸೊ ಅದಕ್ಕಾಗಿ ಜ್ವರ ಬಂದ್ಮೇಲೆ ನಾವು ಫಸ್ಟಿಗೆ ಹೆದರಬಾರ್ದು. ಧೈರ್ಯದಿಂದ ಆ ಒಂದು ಜ್ವರವನ್ನು ಕಡಿಮೆ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕೋ ಆ ಒಂದು ಕ್ರಮವನ್ನು ಮಾಡ್ಬೇಕು. ಸೊ ನಾವು ಮನೇಲಿದ್ದು ಏನ್ ಮಾಡ್ಬೋದು ಅಂತ ನೋಡೋದಾದ್ರೆ, ಫಸ್ಟ್ ಆಗಿ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೋಬೇಕು. ಎಸ್ಪೆಷಲಿ ಈ ಒಂದು ಯಾವ್ದು ಆಂಟಿ ವೈರಲ್ ಪ್ರಾಪರ್ಟೀಸ್ ಇರುವಂತ ಗಿಡಗಳೇನಿದೆ ಅಥವಾ ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಇರುವಂತ ವಸ್ತುಗಳೇನಿದೆ ಅದನ್ನು ಬಳಸ್ಬಿಟ್ಟು ಅದನ್ನ ಜಾಸ್ತಿ ಸೇವನೆ ಮಾಡಬೇಕು. ಉದಾಹರಣೆಗೆ ಶುಂಠಿ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಇವನ್ ಕಾಳ್ಮೆಣಸು ಆಗಿರ್ಬೋದು, ಈ ರೀತಿಯ ಪದಾರ್ಥಗಳನ್ನ ತಗೊಂಡ್ಬಿಟ್ಟು ನಮ್ಮ ಇಮ್ಯುನಿಟಿಯನ್ನು ನಾವು ಫಸ್ಟ್ ಜಾಸ್ತಿ ಮಾಡ್ಕೋಬೇಕು. ಎರಡನೇದು ಇನ್ನೊಂದು ತುಂಬಾ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗ ಯಾವ್ದಂತ ಹೇಳಿದ್ರೆ ಅದುವೇ ಬ್ಲೋಟಿಂಗ್, ಅಂದ್ರೆ ಹೊಟ್ಟೆ ಉಬ್ಬರ ಆಗುವಂಥದ್ದು. ಇದು ಮೇನ್ ಆಗಿ ವಾತದಿಂದ ಆಗುತ್ತೆ.
ಸೊ ಈ ಒಂದು ಬ್ಲೋಟಿಂಗ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಅಥವಾ ಹೊಟ್ಟೆ ಉಬ್ಬರವನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಏನೇನ್ ಮಾಡ್ಬೋದು ಅಂತ ನೋಡೋದಾದ್ರೆ, ಮುಖ್ಯವಾಗಿ ನಾವು ದಿನನಿತ್ಯ ಸ್ವಲ್ಪ ಬಿಸಿ ಬಿಸಿ ಜೀರಿಗೆ ಕಷಾಯನ್ನು ಕುಡಿಬಹುದು. ಅದಾದ್ಮೇಲೆ ಕ್ಯಾಸ್ಟರ್ ಆಯಿಲ್ ಅಂತ ಬರುತ್ತೆ, ಸೊ ಅದನ್ನ ನಾವು ಒಂದ್ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಬೋದು. ಮತ್ತು ನಮ್ಮ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ಒಂದ್ ಸ್ವಲ್ಪ ಆಡ್ ಮಾಡಿ ತಗೊಳ್ಳೋದ್ರಿಂದ ಸಹ ಈ ಒಂದು ಬ್ಲೋಟಿಂಗ್ ಏನಿದೆ, ಹೊಟ್ಟೆ ಉಬ್ಬರ ಆಗುವಂತದ್ದು ಏನಿದೆ, ಅದು ತುಂಬಾ ಕಡಿಮೆ ಆಗುತ್ತೆ. ಇನ್ನು ಮೂರನೇದು ಒಂದು ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗ ಯಾವ್ದಂದ್ರೆ ಅದುವೇ ಫಂಗಲ್ ಇನ್ಫೆಕ್ಷನ್. ಅಂದ್ರೆ ಇದು ಸ್ಕಿನ್ನಿನ ಸಮಸ್ಯೆ ಅಂತಾನೆ ಹೇಳ್ಬೋದು. ಈ ಒಂದು ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ಒಂದು ತೊಡೆ ಸಂಧಿ ಆಗಿರ್ಬೋದು ಅಥವಾ ನಮ್ಮ ಸಂಧಿಗಳೇನಿದೆ ಅಲ್ಲಿ ಮುಖ್ಯವಾಗಿ ವೈಟಿಶ್ ಒಂದು ಲೇಯರ್ ಫಾರ್ಮ್ ಆಗುತ್ತೆ, ಹಾಗೂ ನಿಮಗೆ ತೀವ್ರವಾದ ತುರಿಕೆ ಆಗುವಂತದ್ದು, ಅದು ಜಾಸ್ತಿ ಆದ್ರೆ ಇವನ್ ಬ್ಲಡ್ ಸಹ ಬರುತ್ತೆ. ಆ ರೀತಿಯ ಒಂದು ತುರಿಕೆ ಈ ಒಂದು ಫಂಗಲ್ ಇನ್ಫೆಕ್ಷನ್ ಅಲ್ಲಿ ನಾವು ನೋಡ್ಬೋದು. ಸೊ ಇದನ್ನ ತಡೆಗಟ್ಟಲಿಕ್ಕೆ ನಾವು ಏನ್ ಮಾಡ್ಬೋದು ಅಂತ ನೋಡೋದಾದ್ರೆ, ಮೇನ್ ಆಗಿ ಈ ಒಂದು ಫಂಗಲ್ ಇನ್ಫೆಕ್ಷನ್ ಯಾಕೆ ಆಗುತ್ತೆ ಅಂದ್ರೆ, ಈ ಒಂದು ಮಾಯಿಶ್ಚರ್, ಹೊರಗಿನ ಒಂದು ಮಾಯಿಶ್ಚರ್ ಏನಿದೆ ಅದರಿಂದ ಆಗುತ್ತೆ, ಒಂದು ತೇವ ಏನಿರುತ್ತೆ ಅದರಿಂದ ಆಗುತ್ತೆ. ಮಳೆಗಾಲದಲ್ಲಿ ತುಂಬಾನೇ ಮಾಯಿಸ್ಟ್ ಆಗುತ್ತೆ, ಸೊ ಆದ ಕಾರಣ ಫಂಗಲ್ ಈಸಿಯಾಗಿ ಗ್ರೋತ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಹಾಕೊಳ್ಳುವಂತ ಇನ್ನರ್ ವೇರ್ಸ್ ಏನಿದೆ ಅದನ್ನ ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಅದನ್ನ ಚೆನ್ನಾಗಿ ಐರನ್ ಮಾಡ್ಬೇಕು. ಸೊ ಐರನ್ ಮಾಡೋದ್ರಿಂದ ಅದರಲ್ಲಿರುವಂತ ಒಂದು ಮಾಯಿಶ್ಚರ್ ಏನಿದೆ ಅದೆಲ್ಲ ಹೋಗುತ್ತೆ. ಸೊ ಅವಾಗ ಈ ಒಂದು ಫಂಗಲ್ ಕಾಯಿಲೆ ಬರ್ದೇ ಇರೋ ಹಾಗೆ ನಾವು ತಡೆಗಟ್ಟಬಹುದು. ಮತ್ತೊಂದು ತುಂಬಾ ಇಂಪಾರ್ಟೆಂಟ್, ಹೈಜೀನ್. ನಮ್ಮ ಸುತ್ತಮುತ್ತಲಿನ ಪರಿಸರ ಏನಿದೆ ಅದನ್ನ ತುಂಬಾ ಹೈಜೀನ್ ಆಗಿ ಇಟ್ಕೋಬೇಕು. ಇಲ್ಲದಿದ್ದರೆ ಕೇವಲ ಒಂದು ಫಂಗಲ್ ಇನ್ಫೆಕ್ಷನ್ ಅಲ್ಲ, ಬೇರೆ ಚರ್ಮ ಕಾಯಿಲೆಗಳು ಈ ಒಂದು ಕಾಲದಲ್ಲಿ ಈಸಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಹೈಜೀನ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈ ರೀತಿಯಾಗಿ ಈ ಒಂದು ಮಳೆಗಾಲದಲ್ಲಿ ನಾವು ಸದಾ ಬಿಸಿನೀರನ್ನು ಕುಡಿತಾ ಮತ್ತು ಕಷಾಯಗಳನ್ನು ತಗೊಳ್ತಾ, ಅಂದ್ರೆ ಶುಂಠಿ ಕಷಾಯ ಆಗಿರ್ಬೋದು ಮತ್ತೆ ಇನ್ನಿತರ ಕಷಾಯಗಳಾಗಿರ್ಬೋದು, ಮತ್ತು ಎಲ್ಲಾ ಆಹಾರಗಳನ್ನು ಆದಷ್ಟು ಬಿಸಿಯಾಗಿ ಸೇವನೆ ಮಾಡ್ತಾ ಈ ಒಂದು ಮಳೆಗಾಲದಲ್ಲಿ ಯಾವುದೇ ಒಂದು ರೋಗವನ್ನು ಬರದೇ ಇರುವ ಹಾಗೆ ತಡೆಗಟ್ಬಿಟ್ಟು ನಾವು ಸದಾ ಆರೋಗ್ಯವಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು.